सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। सृष्टिस्थितिविनाशानां शक्तिभूते सनातने गुणाश्रये गुणमये नारायणी नमोस्तुते। शरणागतदीनार्तपरित्राणपरायणे सर्वशार्तिहरे देवी नारायणी नमोस्तुते। ಎಲ್ಲ ವೀಕ್ಷಕ ಬಾಂಧವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತೀನಿ. ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಒಂದು ವಿಶೇಷವಾಗಿರುವಂತಹ ಸರಳ ಪರಿಹಾರ ಹೇಳಿ ಬಂದಿದ್ದೀನಿ. ಏನು ಅಂತಂದ್ರೆ ನಾವು ಇವತ್ತು ಯಾವ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಮದುವೆ ಅನ್ನುವಂಥ ಈ 3 ಅಕ್ಷರ. ಮಧು ಅಂತಂದ್ರೆ ಜೇನು, ವೇ ಅಂದ್ರೆ ವೈಕ್ ಅಂತ ಹೇಳ್ತಾರೆ. ಈ ಮದುವೆ ಅನ್ನುವಂಥದ್ದು ಏನದಲ್ಲ, ಎಲ್ಲರ ಜೀವನದಲ್ಲಿ ಕೆಲವರ ಜೀವನದಲ್ಲಿ ಇದು ಬಹಳ ಉತ್ತಮವಾಗಿರುವಂಥ ಘಟ್ಟ. ಅಂದರೆ ಈ ಸನ್ಯಾಸಿಗಳನ್ನು ಬಿಟ್ಟು, ಹಾಗಾಗಿ ಮದುವೆ ಯಾವ ವಯಸ್ಸಿನಲ್ಲಿ ಆಗಬೇಕು ಆ ವಯಸ್ಸಿನಲ್ಲಿ ಮದುವೆ ಆಗ್ಬಿಡ್ಬೇಕು. ಅದಾಗಿಲ್ಲ ಅಂದರೆ ತುಂಬ ದೊಡ್ಡ ತೊಂದರೆ, ಅದು ಭಾಳ ಹಿಂಸೆ ಆಗುತ್ತೆ. ಯಾಕಂದರೆ ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಜನ ಏನು ಅಂದ್ಕೊಳ್ತಾರೆ ನಮ್ಮನ್ನು ನೋಡಿ ಅಂತಂದರೆ, ಮದುವೆ ಆಗಿಲ್ಲ ಅಂತಂದರೆ ಏನಯ್ಯ 30 ಆಯಿತು ಇನ್ನೂ ಮದುವೆನೇ ಆಗಿಲ್ಲ, 32 ಆಯಿತು ಮದುವೆ ಆಗಿಲ್ಲ, 38 ಆಯಿತು ಮದುವೆ ಆಗಿಲ್ಲ, ಅವನಿಗೆ ಯಾರು ಕನ್ಯಾ ಕೊಡಬೇಕು, ಅವನಿಗೆಲ್ಲಿ ಮದುವೆ ಆಗುತ್ತೆ, ಈ ಥರ ತುಂಬ ಜನ ಚುಚ್ಚಿ ಮಾತಾಡ್ತಾರೆ. ಇದೆಲ್ಲ ಯಾಕಾಗತ್ತೆ? ಈ ಥರ ಎಲ್ಲ ತೊಂದರೆಗಳನ್ನು ಮನುಷ್ಯ ಯಾಕೆ ಅನುಭವಿಸ್ತಾನೆ ಅಂತಂದರೆ ಅದು ಪೂರ್ವ ಜನ್ಮದ ಕರ್ಮ ಅಂತ ಹೇಳಿ. ಹಿಂದಿನ ಜನ್ಮದಲ್ಲಿ ಆತ ಹೆಂಡತಿಯನ್ನು ಅಗಲಿ ಹೋಗಿದ್ದರಿಂದ, ಹೆಂಡತಿಗೆ ಮೋಸ ಮಾಡಿದ್ದರಿಂದ ಈ ರೀತಿ ಇವೇನಾಗುತ್ತೆ ಅಂತಂದ್ರೆ ಮದುವೆ ವಿಳಂಬ. ಮದುವೆ ಆಗ್ಬೇಕಾದಾಗ 1000 ಸುಳ್ಳು ಹೇಳಿ ಮದುವೆ ಮಾಡುವಂತಾರೆ. ಆಗೋ ಮದುವೆಯನ್ನ ಕೆಡಿಸಿದ್ರೆ ಕರ್ಮಗಳು ಏನ್ ಮಾಡುತ್ತೆ, ಮನುಷ್ಯನಿಗೆ ಈ ಮದುವೆ ಅನ್ನೋದನ್ನ ಮುಂದೆ ಹಾಕ್ತಾ ಬರುತ್ತೆ. ನಾನು ತುಂಬಾ ಜನ ಈ ವಿಚಾರವಾಗಿ ತುಂಬಾ ಜನ ನನಗೆ ಹೇಳಿದ್ದಾರೆ. ಬಹಳಷ್ಟು ಜನ ಮದುವೆ ಬಗ್ಗೆ ಒಂದಿಷ್ಟು ಏನಾದರೂ ಸಲಹೆಗಳನ್ನ, ಮದುವೆ ಆಗಿಲ್ಲ ಏನು ಮಾಡಬೇಕು, ಒಂದಿಷ್ಟು ಏನಾದರೂ ಹೇಳಿ ಅಂತ ಬಹಳಷ್ಟು ಜನ ನಾನು ಕೇಳಿದೆ. 32 ಆಯಿತು 38 ಆಯಿತು ಗುರುಗಳೇ ಮದುವೆ ಆಗಿಲ್ಲ. ಮೊನ್ನೆ ಪಾಪ ಒಬ್ರು ಯಾರೋ ಫೋನ್ ಮಾಡಿದ್ರು, ಮಗನಿಗೆ ಅವ್ರ ತಂದೆ ಇಲ್ಲ, ತೀರೋ ಹುಟ್ಟಿದಾರಂತೆ. ಅವ್ರ ತಾಯಿ ಫೋನ್ ಮಾಡಿ ಹೇಳ್ತಾರೆ, ಮಗ ಒಬ್ಬನೇ ಇರೋದು, ಏನು ಮಾಡೋದು ಸ್ವಾಮಿ, 38 ವರ್ಷ ಆಗಿದೆ ಮಗನಿಗೆ, ಮದುವೆ ಆಗಿಲ್ಲ, ನನಗೆ ದೊಡ್ಡ ಹಿಂಸೆ, ನನಗೂ ವಯಸ್ಸಾಗ್ತಾ ಬರ್ತಾ ಇದೆ, ಏನು ಮಾಡಬೇಕು, ಚಿಂತೆ ಆಗಿದೆ ಅಂತ ತಾಯಿ ನಮಗೆ ಫೋನ್ ಮಾಡಿ ಕಣ್ಣೀರು ಹಾಕ್ತಾರೆ. ಹೀಗೆಲ್ಲ ಕೆಲವರಿಗೆ ಕೆಲವು ರೀತಿಯಾಗಿ ಮದುವೆ ವಿಳಂಬ ಆಗುತ್ತೆ. ಈ ಮದುವೆ ನಾನು ಹೇಳ್ದಂಗೆ ಕೆಲವರು ರೀತಿಯಾಗಿ ಏನಾಗಿರುತ್ತೆ ಅಂತಂದ್ರೆ ತೊಂದರೆ ಆಗಿರುತ್ತೆ. ಕೆಲವರು ಯಾಕೆ ಮದುವೆ ವಿಳಂಬ ಮಾಡ್ಕೊಂಡಿರ್ತಾರೆ, ಕೆಲವರು ತಾವಾಗಲೇ ಮಾಡ್ಕೊಂಡಿರ್ತಾರೆ. ನೌಕರಿ ಅಂತ ಎಲ್ಲ ಜನ ಏನು ಮಾಡ್ತಾರೆ, ನೌಕರಿ ಇದ್ರೆ ಮಾತ್ರ ಕನ್ಯಾ ಕೊಡೋದು, ನೌಕರಿ ಇದ್ರೇನೆ ಕೊಡೋದು ಅಂತ ವಿಚಾರ ಮಾಡ್ತಾರೆ. ಹಾಗಾಗಿ ನೌಕರಿ ಅಂದ್ಕೊಂಡು ಅವ್ರಿಗೂ 30-32 ವರ್ಷ ಆಗಿರುತ್ತೆ, ಆ ಕನ್ಯಾದವ್ರಿಗೂ ಕೂಡ, ಹೆಣ್ಮಗಳಿಗೂ ಮತ್ತು ಈ ಹುಡುಗನಿಗೂ ಅಷ್ಟಾಗಿರುತ್ತೆ, ಕೊಡೋದೆಲ್ಲ ಮನೇಲೆ ಇಟ್ಕೊಂಡು ಕೊಡ್ತಾರೆ ನೌಕರಿ ಅಂತ. ಮತ್ತು ನೌಕರಿ ಇರೋರಷ್ಟೇ ಮದುವೆ ಆಗಬೇಕು ಅಂದರೆ ಮಿಕ್ಕದವ್ರೆಲ್ಲ ಎಲ್ಲಿ ಹೋಗಬೇಕು, ರೈತರ ಮಕ್ಕಳು ಎಲ್ಲಿ ಹೋಗಬೇಕು, ದುಡಿಯೋರು ಎಲ್ಲಿ ಹೋಗ್ಬೇಕು, ಆಟೋ ಓಡಿಸೋರು ಎಲ್ಲಿ ಹೋಗಬೇಕು, ತುಂಬ ಜನ ಕೆಲಸ ಮಾಡೋ ಕೂಲಿ ನಾಲಿ ಮಾಡುವಂಥವ್ರೆಲ್ಲ ಎಲ್ಲಿ ಹೋಗಬೇಕು, ಚೆನ್ನಾಗಿ ದುಡಿತಾನ, ಕಷ್ಟಪಟ್ಟು ದುಡಿತಾನ, ಒಳ್ಳೆಯ ಗುಣ ಇದೆಯಾ, ಮೊದಲು ಅಂಥದನ್ನು ವಿಚಾರ ಮಾಡಿ ಕನ್ಯಾ ಕೊಡಬೇಕು. ಹಾಗಾಗಿ ಈ ನೌಕರಿ ಅಂತ ಅಂದ್ಕೊಂಡು ಕೆಲವರು ಮದುವೆ ಏನಾಗಿರುತ್ತೆ, ವಿಳಂಬ ಆಗಿರುತ್ತೆ. ಇದೊಂದು ಕೆಟಗರಿ. ಆದರೆ ಈ ಕನ್ಯಾ ನೋಡಕ್ಕೆ ಹೋಗಿರ್ತಾರೆ, ಆ ಹುಡುಗನ ಆಸ್ತಿ ಎಷ್ಟು ಅಂತ ಕೇಳ್ತಾರೆ. ಆ ಆಸ್ತಿ ಏನಿಲ್ಲ ರೀ, ಹುಡುಗ ಭಾಳ ಒಳ್ಳೆಯವನು, ತುಂಬ ಚೆನ್ನಾಗಿ ಒಳ್ಳೆ ಗುಣವಂತ, ಒಳ್ಳೆ ಕೆಲಸ ಮಾಡ್ತಾನೆ, ದುಡಿತಾನೆ, ಅವ್ನಿಗೆ ಆಸ್ತಿ ಇಲ್ಲ, ಕೊಟ್ಬಿಡಿ ಕನ್ಯಾ ಅಂತಂದರೆ ಆಗೋದಿಲ್ಲ ಅಂತಾರೆ. ಕನ್ಯಾ ಕೊಡಬೇಕು ಅಂತಂದರೆ ಆಸ್ತಿ ಇರಬೇಕು, ಇಲ್ಲ ನೌಕರಿ ಇರಬೇಕು. ಈ ಥರದ್ದೊಂದು ಕ್ಯಾಟಗರಿ. ಕೆಲವರು ತಾವಾಗಲೇ ಅನ್ಕೊಂಡ್ಬಿಟ್ಟಿರ್ತಾರೆ. ಈ ತಂದೆ ತಾಯಿ ಹೇಳ್ತಿರ್ತಾರೆ, ನೋಡಪ್ಪ ವಯಸ್ಸಾಗಿದೆ, ಮದುವೆ ವಯಸ್ಸಿಗೆ ಬಂದಿದೆಯಾ, ಮಾಡ್ಕೊಂಡ್ಬಿಡು. ಅವ್ರು ಹೇಳ್ತಿರ್ತೀವಿ, ತೊಗೊಂಡ ಮೇಲೆ ಮದುವೆ ಮಾಡ್ಕೊಳ್ತೀನಿ, ಈಗೇನು ಅವಸರ ಮದುವೆಗೆ ಅಂದ್ಕೊಂಡು ನೌಕರಿ ಅಂದ್ಕೊಂಡು ನೌಕರಿ ತೊಗೊಳ್ತಾರೆ. 30-32 ವರ್ಷಕ್ಕೆ ನೌಕರಿ ಮಾಡೋಕ್ಕೆ ಶುರು ಮಾಡ್ತಾರೆ. ನನಗೆ ಯಾರೋ ಫೋನ್ ಮಾಡಿದ್ರು, ಮೆಸೇಜ್ ಮಾಡಿದ್ರು ಮೊನ್ನೆ ಒಬ್ಬರು, ಹೀಗೆ ನನಗೆ ಒಂದು 33-34 ವರ್ಷ, ಒಳ್ಳೆ ನೌಕರಿ ಮಾಡ್ತಾ ಇದ್ದೀನಿ, ಒಳ್ಳೆ ಜಾಬಲ್ಲಿದ್ದೀನಿ, ಕನ್ಯಾ ಸಿಗ್ತಾ ಇಲ್ಲ ಗುರುಗಳೇ, ಯಾಕೆ ತಡ ಆಯಿತು ಅಂತ ಕೇಳಿದ್ರೆ ಹೇಳ್ತಾರೆ ಅವರು, ನಾನೇ ಅದನ್ನು ತಡ ಮಾಡ್ಕೊಂಡಿದ್ದು, ನೌಕರಿ ಸಿಕ್ಕ ಮೇಲೇನೆ, ಜಾಬ್ ಸಿಕ್ಕ ಮೇಲೇನೋ ನಾನು ಏನು ಮಾಡ್ಬೇಕು, ಮದುವೆ ಮಾಡ್ಕೋಬೇಕು ಅಂದ್ಕೊಂಡೆ. ಈಗ ಜಾಬ್ ಇದೆ, ಬಟ್ ಮದುವೆ ಆಗೋಕ್ಕಾಗ್ತಿಲ್ಲ.
ಈ ಥರ ಒಂದು ಕ್ಯಾಟಗರಿ ಫಿಕ್ಸ್ ಆಗಿರುತ್ತೆ. ಎಲ್ಲ ಕೂಡಿ ಮಾತುಕತೆ ಮಾಡಿ ಫಿಕ್ಸ್ ಮಾಡಿರ್ತಾರೆ, ಮದುವೆ ಹಂತಕ್ಕೆ ಬಂದಿರುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ. ಈ ಥರದ್ದು ತುಂಬ ನಡೀತಾ ಇದೆ ಈಗ. ಹುಡುಗನೋ ಒಲ್ಲೆ ಅಂತಾನೆ, ಇಲ್ಲ ಹುಡುಗಿನೇ ಒಲ್ಲೆ ಅಂತಾಳೆ, ಇಲ್ಲ ನಮ್ಮ ಹುಡುಗಿ ಬೇಡ ಅಂತಿದ್ದಾಳೆ, ಬೇಡ. ಫಿಕ್ಸ್ ಆದಮೇಲೂ ಕೂಡ ಅನೇಕ ಮದುವೆಗಳು ಏನಾಗಿವೆ, ಕ್ಯಾನ್ಸಲ್ ಆಗಿ. ಮತ್ತು ಬರೀ ಫಿಕ್ಸ್ ಆಗಿ ಅಂತಲ್ಲ, ತಾಳಿ ಕಟ್ಟೋ ಅಂದರೆ ಮದುವೆ ಮಂಟಪದಲ್ಲಿ ಬಂದು ತಾಳಿ ಕಟ್ಟಬೇಕು ಇನ್ನೇನು, ಆ ಟೈಮಲ್ಲಿ ಹೆಣ್ಣಿನ ಮನಸ್ಸು ಬದಲಾಯಿತು, ನಾನು ಬೇಡ, ನಾನು ಬೇರೆ ಇನ್ಯಾರನ್ನೂ ಇಷ್ಟಪಡ್ತಾ ಇದ್ದೀನಿ, ಈ ಥರ ಆಗಿ ಆ ಥರ ಮದುವೆ ಮುರ್ಕೊಂಡು ಹೋಗಿರೋದು ತುಂಬ ಇದೆ. ತಾಳಿ ಕಟ್ಟೋ ಸಂದರ್ಭದಲ್ಲಿ ಮದುವೆ ಮುರಿದು ಹೋಗಿರೋ ಉದಾಹರಣೆಗಳು ಕೂಡ ತುಂಬ ಇವೆ. ಮತ್ತು ಈ ಥರ ಎಲ್ಲ ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ವಯಸ್ಸು ಹೋಗ್ತಾ ಇದೆ, ಮತ್ತೆ ಮತ್ತೆ ನಾವು ಹೋಗ್ತಾ 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 ನಾವೇನು ವಯಸ್ಕರ, ಹಾಗಾಗಿ 30, 32, 34 ಈಗ ದಾಟ್ತಾ ಹೋದರೆ ಮನುಷ್ಯನಿಗೆ ಏನಾಗುತ್ತೆ, ಮದುವೆ ಅನ್ನುವಂಥದ್ದೊಂದು ದೊಡ್ಡ ಚಿಂತೆ ಆಗಬೇಕು. ಬೇಗ ಮದುವೆ ಆಗಬೇಕು, ಮದುವೆಯ ಒಂದು ಯೋಗ ಕೂಡಿ ಬರಬೇಕು ಅಂತಂದರೆ ಏನು ಮಾಡಬೇಕು? ಅವ್ರಿಗೇನಾದರೂ ಕುಶದೋಷಗಳಿದ್ದರೆ ಸರಿಯಾಗಿ ಕೇಳಿ ತಿಳ್ಕೊಂಡು ಆ ದೋಷಗಳನ್ನು ಜಾತಕದಲ್ಲಿ ಏನಿದೆ ನೋಡಿಕೊಂಡು ಅವರವ್ರ ಜಾತಕಕ್ಕೆ ತಕ್ಕಂಗೆ ಅದನ್ನು ಆ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು. ಈ ಥರ ಏನಾದ್ರು ಇದ್ರೆ ಮದುವೆ ವಿಳಂಬ ಆಗ್ತಿರುತ್ತೆ. ನಾನು ಆಗಲೇ ಹೇಳಿದ್ದಲ್ಲ, ಆ ಥರ ಯಾರನ್ನಾದರೂ ಬೇರೆ ಮಾಡಿದರೆ, ಆಗುವಂಥ ಮದುವೆಯನ್ನು ನಿಲ್ಲಿಸಿದ್ರೆ ಇದಕ್ಕೂ ಕೂಡ ಏನಾಗುತ್ತೆ ಅಂತಂದರೆ ಮದುವೆ ವಿಳಂಬ ಆಗುತ್ತೆ. ಹಾಗಾಗಿ ಇದೆಲ್ಲ ಪರಿಹಾರ ಆಗಬೇಕು ಅಂತಂದ್ರೆ ಏನು ಮಾಡಬೇಕು ಅಂತಂದರೆ, ಒಂದು ಉತ್ತಮವಾಗಿರುವಂಥ ಭಾಳ ಪವರ್ಫುಲ್ ಆಗಿರುವಂಥ ಒಂದು ಮಂತ್ರ ಇದೆ. ಆ ಮಂತ್ರ ಯಾವುದು ಅಂತಂದರೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ತೀವಿ. ನೀವೇನು ಮಾಡಬೇಕು, ಆ ಮಂತ್ರವನ್ನು ಜಪ ಮಾಡಬೇಕು. ದಿನಕ್ಕೆ 10,000 ಜಪ ಮಾಡಬೇಕು ಆ ಮಂತ್ರನ. ಹೀಗೆ 1 ತಿಂಗಳು ಮಾಡಬೇಕು. ಹುಡುಗಿ ಆಗಲಿ ಹುಡುಗ ಆಗಲಿ, ಮದುವೆ ಆಗಬೇಕು ಅಂತ ಯಾರಿಗೆ ಈಗ ಮದುವೆ ಸಂದರ್ಭ ಬಂದಿದೆ, ಮದುವೆ ಆಗಬೇಕು, ವಯಸ್ಸಾಗ್ತಾ ಹೋಗ್ತಿದೆ ಅಂತ ಯಾರು ಚಿಂತೆ ಮಾಡ್ತಾ ಇದ್ದೀರಿ ಅವರೆಲ್ಲ ದಿನಕ್ಕೆ 10,000 ಜಪ ಮಾಡಬೇಕು ಆ ಮಂತ್ರವನ್ನು. ಅದು ಯಾವುದು ಅಂತಂದರೆ ಓಂ ಚಂಡ ಭೈರವಾಯ ನಮಃ. ಈ ಮಂತ್ರವನ್ನು ಕುತ್ಕೊಳ್ಬೇಕು. ಭಕ್ತಿಯಿಂದ ಏನು ಮಾಡಬೇಕು ಅಂತಂದರೆ ಓಂ ಚಂಡ ಭೈರವಾಯ ನಮಃ, ಓಂ ಚಂಡ ಭೈರವಾಯ ನಮಃ, ಓಂ ಚಂಡ ಭೈರವಾಯ ನಮಃ, ಓಂ ಚಂಡ ಭೈರವಾಯ ನಮಃ. ದಿನಕ್ಕೆ 10,000 ಜಪ ಮಾಡಬೇಕು. 1 ತಿಂಗಳು 10,000 ಜಪ ಮಾಡಿಬಿಟ್ರೆ ಯಾವ ದೋಷ ಇರುತ್ತೆ ಆ ದೋಷ ನಿವಾರಣೆ ಆಗಿಬಿಡುತ್ತೆ, ಅವ್ರಿಗೆ ಮದುವೆ ಯೋಗ ಬಂದ್ಬಿಡುತ್ತೆ. ಇದು ಮಂತ್ರ ಭಾಳ ಪವರ್ಫುಲ್ ಮಂತ್ರ ಇದು. ಇದನ್ನು ಮಾಡ್ಕೊಳ್ಬೇಕು. ಮತ್ತು ಜೊತೆಗೆ ಏನು ಮಾಡಬೇಕು ಅಂತಂದರೆ ಅರಿಶಿಣ ಮತ್ತು ಈ ಮೆಹಂದಿ ಮತ್ತು ಈ ಮದುವೆ ಆಗುವಂಥ ಮಧುಮಕ್ಕಳ ವೇದಿಕೆ ಮೇಲೆ ಹೋಗಿ ಅವ್ರ ಪಕ್ಕದಲ್ಲೇ ನಿಂತ್ಕೊಂಡು ಅವರಿಗೆ ಹರಿಸಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಬೇಡ್ಕೊಂಡು ಹೇಳಿ ಅವ್ರ ಮದುವೆಯ ಸಮಾರಂಭವನ್ನು ಕಣ್ತುಂಬ ನೋಡಿ ಆನಂದ ಪಡ್ಕೊಳ್ಬೇಕು. ಮನಸ್ಸಿನಲ್ಲಿ ಏನು ಅನ್ಕೋಬೇಕು ಅಂತಂದ್ರೆ ನಮ್ಮದು ಮದುವೆಯನ್ನು ಇದೇ ರೀತಿ ಮಾಡ್ಕೊಳ್ತೀನಿ ಅಂತ ಅನ್ಕೊಳ್ತಾ ಬರಬೇಕು. ಮನಸ್ಸಲ್ಲಿ ಆ ಥರ ಹೇಳ್ತಾ ಬರಬೇಕು. ಜೊತೆಗೆ ಆ ಮಧುಮಕ್ಕಳನ್ನ ಹೊಸದಾಗಿ ಮದುವೆ ಆಗುವಂಥ ವಧುವರರಿಂದ ಏನು ಮಾಡಬೇಕು ಅಂದರೆ ಈ ಮೆಹಂದಿಯನ್ನು ಉಡುಗೊರೆಯಾಗಿ ಇಸ್ಕೊಳ್ಬೇಕು. ಇಲ್ಲ ಒಂದಿಷ್ಟು ಕೊಡಿ, ಅವ್ರು ಹಚ್ಕೊಳ್ಳುವಾಗ ಒಂದಿಷ್ಟು ಅವ್ರ ಕೈಯಿಂದ ಅದನ್ನು ಕೇಳಿ ಇಸ್ಕೋಬೇಕು. ಯಾರು ಮದುವೆ ಆಗುವಂಥ ವಧುವರರಿಂದ ಮೆಹಂದಿಯನ್ನು ಕೇಳಿ ಇಸ್ಕೊಳ್ತಾರೆ ಅವ್ರಿಗೆ ಬೇಗ ಮದುವೆ ಆಗುವಂಥ ಯೋಗ ಬರುತ್ತೆ. ಮತ್ತು ಯಾರು ಅರಿಶಿಣವನ್ನು ಕೇಳಿಸ್ಕೊಳ್ತಾರೆ ಅವರಿಗೆ ಬೇಗ ಮದುವೆ ಆಗುವಂಥ ಯೋಗ ಬರುತ್ತೆ ವಧುವರರಿಂದ. ಇದು ಸರಳವಾಗಿರುವಂಥ ತಂತ್ರ. ಇದು ಮಾಡ್ತಾ ಬಂದ್ರಿ ಅಂತಂದರೆ ನಿಮಗೇನು ಯಾವ ರೀತಿಯಾಗಿ ನಿಮಗೆ ತೊಂದರೆಯಾಗಿ ಮದುವೆ ವಿಳಂಬ ಆಗ್ತಾ ಇದೆ ಅದೆಲ್ಲ ಹೊರಟೋಗ್ಬಿಡುತ್ತೆ. ಆ ಕರ್ಮ ಹೊರಟೋಗಿ ಏನಾಗುತ್ತೆ ಅಂತಂದರೆ ನಿಮಗೆ ಯಾರೋ ಮದುವೆ ಮಾಡ್ಕೊಳ್ಳೋಕೆ ಕನ್ಯಾ ಕೊಡ್ತೀನಿ, ಯಾರೋ ಮದುವೆ ಮಾಡ್ಕೊಳ್ಳೋಕೆ ಹುಡುಗ ಇದ್ದಾನೆ, ಇಲ್ಲ ಅಲ್ಲೊಂದು ಕನ್ಯಾಮಣಿ ಇದೆ, ವರ ಇದೆ, ಈ ಥರ ಯಾರೋ ಬಂದು ಹೇಳ್ತಾರೆ, ಏನೋ ಆಗಿ ಒಟ್ಟಿನಲ್ಲಿ ನಿಮ್ಗೆ ಏನಾಗುತ್ತೆ ಮದುವೆ ಆಗುವಂಥ ಯೋಗ ಕೂಡು ಬಂದ್ಬಿಡುತ್ತೆ. ಮಾಡ್ಕೊಳ್ಳಿ, ಸರಳ ಪರಿಹಾರ ಇದು. ನೀವು ಎಷ್ಟು ಬೇಗ 10,000 1 ತಿಂಗಳು ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ತೀರಿ ನಿಮಗೆ ಆದಷ್ಟು ಬೇಗ ಮದುವೆ ಆಗುವಂಥ ಅದೃಷ್ಟ ಬರ್ತದೆ. ಮತ್ತು ಇನ್ನೊಂದು ಹೇಳ್ತೀನಿ ನಿಮಗೆ ನಾನು, ಈ 10,000 ಜಪ ಮಾಡ್ಕೊಳ್ಳಿಕ್ಕೆ ಆಗದೆ ಇರುವು ದಿನಕ್ಕೆ 3 ಸಾರಿ ದುರ್ಗಾ ಕವಚವನ್ನು ಪಠಣೆ ಮಾಡಬೇಕು. ಆ ದುರ್ಗಾ ಕವಚದಲ್ಲಿ ಹೇಳ್ತಾರೆ ಭಾರ್ಯಾಂ ರಕ್ಷಂತು ಭೈರವಿ ಅಂತ ಹೇಳ್ತಾರೆ. ದುರ್ಗಾ ಕವಚದಲ್ಲಿ ಬಹಳಷ್ಟು ಸುಂದರವಾಗಿ ಅಂದರೆ ನಮ್ಮನ್ನು ಕಾಪಾಡುತ್ತದು. ಆದಷ್ಟು ಬೇಗನೆ
ಮದುವೆ ಆಗುವಂಥ ಯೋಗವನ್ನು ಕೂಡ ಆ ದುರ್ಗಾ ಕವಚ ನಿಮಗೆ ತಂದು ಕೊಡುತ್ತೆ. ಬೆಳಿಗ್ಗೆ ಪ್ರಾತಃ ಕಾಲದ ಸಮಯ ಮತ್ತು ಮಧ್ಯಾಹ್ನ ಮತ್ತು ಸಾಯಂಕಾಲ 3 ಹೊತ್ತು ಈ ದುರ್ಗಾ ಕವಚವನ್ನು ಪಾರಾಯಣ ಮಾಡ್ತೀರಿ. ಯಾರಿದನ್ನು ಅಚ್ಚುಕಟ್ಟಾಗಿ ಭಕ್ತಿಯಿಂದ ಪಾರಾಯಣ ಮಾಡ್ತೀರಿ, ನಿಮಗೇನಾಗುತ್ತೆ ಅಂತಂದರೆ ಆ ಜಗನ್ಮಾತೆಯ ಕರುಣೆಯಿಂದ ಮದುವೆ ಆಗುವಂಥ ಯೋಗ ಆ ಕೂಡಲೇ ಬಂದ್ಬಿಡುತ್ತೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ಇದೇ ವಿಶೇಷವಾಗಿ ಈ ಥರದ ಮದುವೆ ಮತ್ತು ವ್ಯಾಪಾರ ಈ ಥರದ್ದು ಏನೇ ತೊಂದರೆ ಇರಲಿ, ನಾವು ನಿಮಗಾಗಿಯೇ ಅನುಷ್ಠಾನದ ಮಹಾಪೂಜೆಯನ್ನು ಮಾಡ್ತಾ ಇದ್ದೇವೆ ಈ ಅಧಿಕ ಮಾಸದಲ್ಲಿ. ಹಾಗಾಗಿ ಆಸಕ್ತರು ನಿಮ್ಮ ಹೆಸರುಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ನಿಮ್ಮೆಲ್ಲ ಕಷ್ಟ ನಷ್ಟಗಳಿಗೆ ಸಂಕಲ್ಪ ಮಾಡಿ ನಾವು ಪೂಜೆ ಮಾಡುತ್ತೇವೆ. ನಿಮಗೂ ಒಳ್ಳೆಯದಾಗುತ್ತೆ, ನಮಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ ಅನ್ನುವಂಥ ಭಾವವನ್ನು ಯಾರು ಇಟ್ಕೊಳ್ತಾರೆ ಅವರಿಗೆ ಏನಾಗಿಲ್ಲ ಅದು ಬೇಗನೆ ಆಗುತ್ತೆ ಅನ್ನುವಂಥ ಮಾತನ್ನು ತಿಳ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ. ಆಮೇಲೆ ವಿಶೇಷವಾಗಿ ನಮ್ಮಲ್ಲಿ ವಿಶೇಷವಾಗಿರುವಂಥ ಸಿದ್ಧಿಯ ಗಣಪತಿ ಪೂಜೆ ಮಂತ್ರ ಪೂಜೆಯನ್ನು ಮಾಡಿರುವಂಥ ವಿಶೇಷ ಸಿದ್ಧಿ ಗಣಪತಿಯ ವಿಗ್ರಹಗಳು ನಮ್ಮಲ್ಲಿ ಸಿಗುತ್ತವೆ. ಯಾರು ಆಸಕ್ತರಿದ್ದೀರಿ, ಯಾರಿಗೆ ಬೇಕು ನಿಮ್ಮ ವ್ಯಾಪಾರ ವೃದ್ಧಿಗೆ ಮತ್ತು ನಿಮ್ಮ ಅನೇಕ ವಿಘ್ನಗಳಿಗೆ ವಿಘ್ನ ನಾಶಕ ಯಾರು ಅಂತಂದರೆ ವಿಘ್ನೇಶ, ಸಿದ್ಧಿ ಗಣಪತಿ ನಮ್ಮಲ್ಲಿ ಸಿಗುತ್ತೆ. ಆಸಕ್ತರು ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡಿಕೊಡ್ರಿ, ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅದನ್ನು ತರಿಸ್ಕೊಡ್ರಿ ನಿಮ್ಮಲ್ಲಿಗೆ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀ ಮಾತಾ.